ಈಗ ಗೌರ್ಮೆಂಟ್ ಒಂದು ದರ ನಿಗದಿ ಮಾಡೈತಿ. ನೀವು ಕಾರ್ಖಾನೆಯವ್ರದ್ದು ಏನು ನಿಮ್ದೇನು ತೀರ್ಮಾನ ಅದ ಅನ್ನುವಂಥದ್ದು ಕ್ಲಿಯರ್ ಆಗಬೇಕಾಗಿತ್ತು. ಸೊ ಈಗಾಗಲೇ ನಾವೆಲ್ಲ ಸಕ್ಕರೆ ಕಾರ್ಖಾನೆದವ್ರು ಸರ್ಕಾರ ಏನು ಒಂದು ದರ ನಿಗದಿ ಮಾಡ್ಯಾರ ಅದಕ್ಕೆ ನಾವು ಭದ್ರಾಗಿರ್ತೀವಿ ಅನ್ನುವಂಥ ಮಾತನ್ನು ನಾವು ಹೇಳಿದ್ದೀವಿ. ಆಮೇಲೆ ಪ್ರಾರಂಭ ಮಾಡೋದ್ರ ಬಗ್ಗೆ ಕೇಳಿದ್ರು ಅವರು. ನಾವೇನು ಹೇಳಿದ್ವಿ, ನಮ್ಮ ಕಾರ್ಖಾನೆ ರೈತರ ಜೊತೆ ನಾವು ಚರ್ಚೆ ಮಾಡ್ತೀವಿ. ಮತ್ತು ಹಿಂಗೆ ಸರ್ಕಾರ ಒಂದು ದರ ನಿಗದಿ ಮಾಡೈತಿ, ಈ ದರ ನೀವು ಒಪ್ಕೊಂಡು ಕಬ್ಬು ಪೂರೈಸ್ತಿದ್ರೆ ನಾವು ಫ್ಯಾಕ್ಟ್ರಿ ಚಾಲೂ ಮಾಡ್ತೀವಿ, ಬೇಡಪ್ಪ ಅಂದ್ರೆ ಬಂದಿಡ್ತೀವಿ ಅನ್ನುವಂಥ ಮಾತನ್ನು ನಾವು DC ಮತ್ತು SP ಅವ್ರು ಹೇಳಿದ್ದೀವಿ. ಇದು ನಮ್ಮ ಕಾರ್ಖಾನೆ ಸಂಬಂಧಪಟ್ಟಂಥ ರೈತರ ಜೊತೆ ನಾವು ಇವತ್ತು ಚರ್ಚೆ ಮಾಡ್ತೀವಿ. ಅವರು ಇಲ್ಲ ಸರ್ಕಾರ ಹೇಳಿರುವಂಥ ದರ ನಮ್ಗೆ ಒಪ್ಪಿಗೆ ಇಲ್ಲ, ನೀವು ಫ್ಯಾಕ್ಟ್ರಿ ಬಂದ್ ಮಾಡ್ರಿ ಅಂದ್ರೆ ಬಂದಿಡ್ತೀವಿ. ಇಲ್ಲ ನಮ್ಮ ಒಪ್ಪಿಗೆ ಐತಿ, ನಾವು ಕಬ್ಬು ಕೊಡ್ತೀವಿ, ಕಬ್ಬು ಪೂರೈಸ್ತೀವಿ, ನೀವು ಯಾವ ಕಾರಣಕ್ಕೂ ಫ್ಯಾಕ್ಟ್ರಿ ಬಂದ್ ಮಾಡಬೇಡ್ರಿ ಅಂತಂದ್ರೆ ನಾವು ಫ್ಯಾಕ್ಟ್ರಿ ಚಾಲೂ ಇಡ್ತೀವಿ. ನಮ್ಮ ಜಿಲ್ಲಾಡಳಿತ ಏನದ ಅದಕ್ಕೆ ಏನೇನು ವ್ಯವಸ್ಥೆ ಮಾಡಿಕೊಡ್ಬೇಕು ಅದು ವ್ಯವಸ್ಥೆ ಮಾಡಿಕೊಡ್ಬೇಕು ಅಂತ ಹೇಳಿ ನಾವು ವಿನಂತಿ ಮಾಡ್ಕೋತೀವಿ. ನಾವು ಇರುವುದೇ ರೈತರ ಸಲುವಾಗಿ, ಕಾರ್ಖಾನೆಗಳಿರುವುದೇ ರೈತರ ಸಲುವಾಗಿ. ನಾವು ಸ್ಪೆಷಲಿ ಜಮಖಂಡಿ ಸಕ್ಕರೆ ಕಾರ್ಖಾನೆ ಕಟ್ಟಿದ್ದು ರೈತರ ಸಲುವಾಗಿ. ನಮ್ಮ ರೈತರು ಏನು ಹೇಳ್ತಾರೋ ಅದನ್ನ ನಾವು ಕೇಳಬೇಕಾಗ್ತದೆ.